ಐಪಿಎಲ್ ಮಾದರಿಯಲ್ಲಿ ಗದಗ ಜಿಲ್ಲಾ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಟ್ರೋಫಿ ಇಟ್ಟಿರ್ತೀವಿ ಸರ್. ಅವ್ರಿಗೆ ಸಮವಸ್ತ್ರ ಕೊಡ್ತೀವಿ ಪ್ಲಸ್ ಟ್ರೋಫಿ ಕೊಡ್ತೀವಿ. ಆಕ್ಷನ್ ಡೇಟ್ ಅತಿ ಶೀಘ್ರದೊಳಗೆ ನಾವು ಬೆಟಗೇರಿ ರಂಗಪ್ಪಜನ ಮಠ ನಿಗದಿ ಮಾಡಿದ್ದೇವೆ. ತಮಗೆ ದಿನಾಂಕ ತಿಳಿಸ್ತೇವೆ. ಅದರ ನಂತರ ಆಕ್ಷನ್ ಮಾಡಿ ಸರ್ ಅವತ್ತು ನಾವು ಜೆರ್ಸಿ ಪ್ಲಸ್ ಟ್ರೋಫಿ ಪ್ಲಸ್ ಗ್ರೌಂಡ್ ಬೆಟಗೇರಿ ಒಳಗೆ ಮಾಡ್ತೀವಿ ಸರ್. HCS ಪ್ರೌಢಶಾಲೆ ನಾವೆಲ್ಲ ಸಂಘಟಕರು ಕೂಡಿ ಅತಿ ಶೀಘ್ರದೊಳಗೆ ಒಂದು ಅಸೋಸಿಯೇಷನ್ನ ರಚನೆ ಮಾಡಿ ತಮ್ಮ ಮೂಲಕರಿಗೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಪ್ರಥಮ ಬಾರಿಗೆ ಗದಗ ಜಿಲ್ಲಾ ಪ್ರೀಮಿಯರ್ ಲೀಗ್ ಅಂತ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ IPL ಮಾದರಿಯಲ್ಲಿ ನಾವು ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲು ನಾವೆಲ್ಲ ಸಂಘಟಕರು ಕೂಡಿ ತೀರ್ಮಾನ ಮಾಡಿದ್ದೇವೆ. ಗದಗ ಜಿಲ್ಲೆಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಶಿಸಿ ಹೋಗ್ತಾ ಇದೆ. ಕ್ರೀಡೆಯಿಂದ ವಂಚಿತರಾಗ್ತಿದ್ದಾರೆ. ದುಶ್ಚಟಗಳಿಗೆ ಯುವಕರು ಬಲಿ ಆಗ್ತಿದ್ದಾರೆ. ಆದ್ದರಿಂದ ಆ ದುಶ್ಚಟದಿಂದ ದೂರ ಇಡುವ ಸಲುವಾಗಿ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಗದಗ ಜಿಲ್ಲಾ ಪ್ರೀಮಿಯರ್ ಲೀಗ್ ಅಂತ ಆಯೋಜನೆ ಮಾಡಿದ್ದು, ಗದಗ ಜಿಲ್ಲಾ ಪ್ರಪ್ರಥಮ ಬಾರಿಗೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ IPL ಮಾದರಿಯಲ್ಲಿ ಗದಗ ಜಿಲ್ಲಾ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಳನ್ನು ನಡೆಸಲಾಗುವುದು. ಗದಗ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಒಳಗೊಂಡಂತೆ ಒಟ್ಟು 16 ತಂಡಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಗದಗ ಜಿಲ್ಲೆಯ ಎಲ್ಲ ಕ್ರಿಕೆಟ್ ಆಟಗಾರರನ್ನು ಹರಾಜಿನ ಮೂಲಕ ಆಯ್ಕೆ ಮಾಡಲಾಗುವುದು. ಗದಗ ಜಿಲ್ಲಾ ಆಟಗಾರರಿಗೆ ಮಾತ್ರ ನಾವು ಅವಕಾಶ ಕೊಟ್ಟಿರ್ತೇವೆ. ಪ್ರತಿ ಪಂದ್ಯಾವಳಿಗಳನ್ನು ನಾವು ಯೂಟ್ಯೂಬ್ ಚಾನಲ್ ಮೂಲಕ ಲೈವ್ ಬಿಡಲಾಗುವುದು. ಲೈವನ್ನು ವೀಕ್ಷಿಸಬಹುದು. ಈ ಎಲ್ಲ ತಂಡದ ಆಟಗಾರರಿಗೆ ನಮ್ಮ ಸಂಘಟನೆ ವತಿಯಿಂದ ಸಮವಸ್ತ್ರ ವಿತರಣೆ ಮಾಡುತ್ತೇವೆ. ತಂಡದ ಮಾಲೀಕತ್ವ ಕೊನೆಯ ದಿನಾಂಕವನ್ನು 8/3/2026 ನಿಗದಿಪಡಿಸಲಾಗಿದ್ದು, ತಂಡದ ಮಾಲೀಕತ್ವಕ್ಕಾಗಿ ಕೊನೆಯ ದಿನಾಂಕ 8/3/2020 ನಿಗದಿಪಡಿಸಲಾಗಿದ್ದು, ಗದಗ ಜಿಲ್ಲಾ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಪ್ರಥಮ ಬಹುಮಾನ 1,01,000 ರೂಪಾಯಿ, ದ್ವಿತೀಯ ಬಹುಮಾನ 50,001 ರೂಪಾಯಿ, ತೃತೀಯ ಬಹುಮಾನ 20,001 ರೂಪಾಯಿ ಹಾಗೂ ವೈಯಕ್ತಿಕ ಬಹುಮಾನಗಳನ್ನಾಗಿ ಮೈನ್ ಆಫ್ ದಿ ಸಿರೀಸ್ LED TV ಪ್ಲಸ್ ಟ್ರೋಫಿ, ಬೆಸ್ಟ್ ಬ್ಯಾಟ್ಸ್ಮನ್ ಸೈಕಲ್ ಪ್ಲಸ್ ಟ್ರೋಫಿ, ಬೆಸ್ಟ್ ಬೌಲರ್ ಒಂದು ಜೊತೆ ಶೂ ಪ್ಲಸ್ ಟ್ರೋಫಿ, ಬೆಸ್ಟ್ ಫೀಲ್ಡರ್ ಸ್ಮಾರ್ಟ್ ವಾಚ್ ಪ್ಲಸ್ ಟ್ರೋಫಿ ಹಾಗೂ ಹ್ಯಾಟ್ರಿಕ್ 6 ಹ್ಯಾಟ್ರಿಕ್ 4 ಅಂತ ಇನ್ನೂ ವಿವಿಧ ಬಹುಮಾನಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ಜೊತೆಗೆ ನಮ್ಮ ಗದಗದಲ್ಲಿ ನಾವು ಪ್ರಥಮ ಬಾರಿಗೆ ನಮ್ಮ ಸಂಘಟನೆಯಿಂದ ಮಾಡ್ತಾಯಿದ್ದು ನಮಗೂ ಖುಷಿಯಾಗಿದೆ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ. ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ಗೆ ತಾವು ಸಲಹೆ ಸೂಚನೆಗಳನ್ನು ತಾವು ಹಿರಿಯರಾಗಿ ತಾವು ಕೊಡಬೇಕು. ತಮ್ಮ ಸಲಹೆ ಸೂಚನೆಗಳನ್ನು ನಾವು ಸ್ವೀಕರಿಸುತ್ತೇವೆ. ಜೊತೆಗೆ ಕೆಲವು ಇಲಾಖಾವಾರು ಪ್ರೆಸ್ ಪ್ಲಸ್ ನಗರಸಭೆ, KAB, ಡಾಕ್ಟರ್ಸ್, ಆಮೇಲೆ ಇನ್ನೂ ಕೆಲವು ಇಲಾಖೆಯ ಸುಮಾರು 8ರಿಂದ 10 ಟೀಮ್ಗಳನ್ನು ಅವನ್ನೂ ಸಪ್ರೇಟಾಗಿ ನಾವು ನಮ್ಮ ಸಂಘಟನೆಯಿಂದ ಆಡಿಸ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಸಹಾಯ ಸಹಕಾರ ಜೊತೆಗೆ ತಮ್ಮೆಲ್ಲರ ಕೃಪೆ ಸಲಹೆ ಸೂಚನೆಗಳು ನಮ್ಮ ಸಂಘಟನೆ ಮೇಲೆ ಜೊತೆಗೆ ನಮ್ಮ ಮೇಲೆ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಇದೆ ಆಮೇಲೆ ರೋಣದಲ್ಲಿದೆ. ನಮ್ಮ ಗದಗಲ್ಲೇ ಪ್ರತ್ಯೇಕ ಒಂದು ಗ್ರೌಂಡ್ ಇಲ್ಲ ಟೆನ್ನಿಸ್ ಬಾಲ್ ಆಟ ಆಡೋಕ್ಕೆ. ಅದನ್ನು ನಾವು ನಮ್ಮ ಸಾಹೇಬ್ರ ಗಮನಕ್ಕೆ ತೊಗೊಂಬರ್ತೀವಿ. ತೊಗೊಂಬಂದು ಎಲ್ಲರೂ ನಾವು ಮನವಿ ಸಲ್ಲಿಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ನಾನು ಅರ್ಜಿ ಕೊಟ್ಕೊತ ಬಂದಿದ್ದು ನನ್ನಲ್ಲಿ ಇದಿದೆ, ದಾಖಲೆ ಇದೆ. ಬಟ್ ಅದಕ್ಕೆ ಸ್ಪಂದಿಸಿಲ್ಲ ಎಲ್ಲ ಪಕ್ಷದವರು. ಈಗ ಅದನ್ನು ನಾವು ಮತ್ತೆ ಮುಂಚೂಣಿಯಲ್ಲಿ ತೊಗೊಂಬಂದು ಮತ್ತೆ ನಾವು ಪ್ರಯತ್ನ ಮಾಡ್ತೀವಿ.